ಕ್ವಶನ್ ನೋಡ್ಕೊಡ್ರಿ ಇಲ್ಲಿ. ಕೆಳಗಿನ ದಶಾಂಶ ಸಂಖ್ಯೆಗಳ ಮೂರನೆಯ ದಶಾಂಶ ಸ್ಥಾನಕ್ಕೆ ಅಂದಾಜಿಸಿ. ಸೇಮ್ ಆಸ್ ಇಟ್ ಈಸ್ ಆಗ್ಲೇ ಲೆಕ್ಕ ನೋಡಿದ್ವಲ್ಲ, ಎರಡನೇ ದಶಾಂಶ ಸ್ಥಾನ, ಅದೇ ತರನೇ ಇದು ಸಹ ಮೂರನೇ ದಶಾಂಶ ಸ್ಥಾನ. ನೀವು ಫಸ್ಟ್ ಮಾಡ್ತಕ್ಕಂಥ ಕೆಲಸ ಏನಪ್ಪಾ ಅಂದ್ರೆ, ಕೊಟ್ಟಿರ್ತಕ್ಕಂಥ ಸಂಖ್ಯೆಯಲ್ಲಿ ಮೂರನೆಯ ದಶಾಂಶ ಸ್ಥಾನ ಯಾವುದು ಅಂತಕ್ಕಂಥದ್ದನ್ನ ಫಸ್ಟ್ ಅರ್ಥ ಮಾಡ್ಕೋಬೇಕು. ಇಲ್ಲಿ ಪೂರ್ಣ ಸಂಖ್ಯೆಗೆ ಅವ್ರು ಏನಾನ ಕೊಡ್ಲಿ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಅಂದ್ರೆ ಈ ಪಾಯಿಂಟ್ ಇಂದ ಹಿಂದೆ ಇರ್ತಕ್ಕಂಥ ಸಂಖ್ಯೆಗಳನ್ನ ನಾವು ಪೂರ್ಣ ಸಂಖ್ಯೆ ಅಂತ ಹೇಳಿ ಕರಿತೀವಿ. ಅಲ್ಲಿ ಏನಾರ ಕೊಡ್ಲಿ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಒಂದು ವೇಳೆ ಪೂರ್ಣ ಸಂಖ್ಯೆಗೆ ನೀವು ಅವ್ರು ಏನಾದ್ರೂ ಸಮೀಪಿಸಿ ಅಂತ ಕೇಳಿದಾಗ ನೀವು ಪೂರ್ಣ ಸಂಖ್ಯೆ ಬಗ್ಗೆ ತಲೆ ಕೆಡಿಸ್ಕೋಬೇಕು. ಆದರೆ ಇಲ್ಲಿ ದಶಾಂಶ ಸ್ಥಾನಕ್ಕೆ ಕೇಳಿದಾರೆ ಅವರು. ದಶಾಂಶ ಅಂತಂದ್ರೆ ಏನು, ಬಿಂದುವಿನಿಂದ ಮುಂದೆ ಇರ್ತಕ್ಕಂತಹ ಸಂಖ್ಯೆಗಳನ್ನ ದಶಾಂಶ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ ನಾವು. ಅವ್ರು ಎಷ್ಟನೇ ದಶಾಂಶ ಸಂಖ್ಯೆಗಳು ಕೊಟ್ಟಿದ್ದಾರೆ ಅದನ್ನ ತುಂಬಾ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕು. ಅವ್ರು ಇಲ್ಲಿ ಮೂರನೇ ದಶಾಂಶ ಸ್ಥಾನ ಕೇಳಿದ್ರೆ ನಾವು ಮೂರನೇ ದಶಾಂಶ ಸ್ಥಾನ ಯಾವ್ದಿದೆ ಅಂತಕ್ಕಂಥದ್ದನ್ನ ಇಲ್ಲಿ ನೋಡ್ಕೋಬೇಕು. ಇದು ಒಂದನೇ ದಶಾಂಶ ಸ್ಥಾನ, ಇದು ಎರಡನೇ ದಶಾಂಶ ಸ್ಥಾನ, ಇದು ಮೂರನೇ ದಶಾಂಶ ಸ್ಥಾನ, ಇದು ನಾಲ್ಕನೇ ದಶಾಂಶ ಸ್ಥಾನ. ಒಟ್ಟು ಈ ಲೆಕ್ಕದಲ್ಲಿ 4 ದಶಾಂಶ ಸ್ಥಾನಗಳನ್ನ ಕೊಟ್ಟಿದ್ದಾರೆ. ಆದ್ರೆ ಅವ್ರು ಹೇಳಿರ್ತಕ್ಕಂಥದ್ದು ಮೂರನೇ ದಶಾಂಶ ಸ್ಥಾನ. ಈ ಮೂರನೇ ದಶಾಂಶ ಸ್ಥಾನ ಯಾವ್ದಿದೆ ಫಸ್ಟ್ ನೋಡ್ಕೊಳ್ರಿ. ಸೊ ಮೂರನೇ ದಶಾಂಶ ಸ್ಥಾನ ಅಂತಂದ್ರೆ 2, 3, 4 ಮತ್ತೆ 2 ಇದೆ. ಇಲ್ಲಿ ಮೂರನೇ ದಶಾಂಶ ಸ್ಥಾನ ಯಾವ್ದಿದೆ? 4 ಇದೆ. ಸೊ 4ರ ಪಕ್ಕದಲ್ಲಿರ್ತಕ್ಕಂಥ ನಂಬರ್ ನೋಡ್ಕೊಳ್ರಿ ನೀವು. 4ರ ಪಕ್ಕದಲ್ಲಿರ್ತಕ್ಕಂಥ ಸಂಖ್ಯೆ 5ಕ್ಕಿಂತ ಜಾಸ್ತಿ ಇದೆಯಾ, 5ಕ್ಕಿಂತ ಕಡಿಮೆ ಇದೆಯಾ? ಇದನ್ನ 5ರ ಇದನ್ನ 5ರ ನಿಯಮ ಅಂತ ಹೇಳಿ ಕರಿತೀವಿ. ಅದನ್ನ ನೆನ್ಪಿಟ್ಕೊಂಡ್ಬಿಡ್ರಿ. ಯಾವುದು ಸಮೀಪದ ಸಂಖ್ಯೆಗಳಲ್ಲಿ 5ರ ನಿಯಮ ಗೊತ್ತಿಟ್ಕೊಂಡ್ಬಿಟ್ರೆ ನೀವು ಎಷ್ಟು ಸಂಖ್ಯೆ ಕೇಳಿದ್ರು ಬರೀಬಹುದು. ಇಲ್ಲಿ 4ರ ಪಕ್ಕದಲ್ಲಿರ್ತಕ್ಕಂತಹ ಒಂದು ಸಂಖ್ಯೆ ಅದು 5ಕ್ಕಿಂತ ಜಾಸ್ತಿ ಇದ್ರೆ ಮುಂದಿನ ಒಂದು ಸಂಖ್ಯೆಗೆ ನಿಯರೆಸ್ಟ್ ಆಗಿರುತ್ತೆ, ಅಥವಾ ಅದಕ್ಕಿಂತ ಕಡಿಮೆ ಇದ್ರೆ ಹಿಂದಿನ ಸಂಖ್ಯೆ ಎಷ್ಟಿರುತ್ತೋ ಅಷ್ಟೇ, 3 ಸಂಖ್ಯೆ ಬರೀಬೇಕು. ಸೊ ಹಂಗಾದ್ರೆ ಇದಕ್ಕೆ ಸರಿಯಾದ ಉತ್ತರ 18.23. ಇಲ್ಲಿ 2 ಇದೆ ಅಲ್ವಾ? ಸೊ 4. ಇದು 5ಕ್ಕಿಂತ ಏನಾದ್ರೂ ಜಾಸ್ತಿ ಇದ್ಬಿಟ್ಟಿದ್ರೆ ಇದು 5 ಬರ್ತಿತ್ತು ಇಲ್ಲಿ. ಓಕೆನಾ? ನೆಕ್ಸ್ಟ್ ಲೆಕ್ಕ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ 18.234 ಓನ್ಲಿ. ಇದು ಮೂರನೇ ದಶಮಾಂಶ ಸ್ಥಾನ. ಎಸ್, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಇಲ್ಲೊಂದು ಕ್ವಶನ್ ಇದೆ ನೋಡ್ರಿ. ಸೊ ಈ ಕ್ವಶನ್ ಅಲ್ಲಿ ಸೇಮ್ ಆಸ್ ಇಟ್ ಈಸ್ ಇದೆ, ಇದನ್ನೊಂಚೂರು ನೋಡ್ಬಿಡ್ರಿ. ಎಸ್, ಇಲ್ಲಿ ಇದರಲ್ಲೂ ಸಹ 18.2965 ಅಂತಕ್ಕಂಥ ಸಂಖ್ಯೆಯನ್ನ ಕೊಟ್ಟಿದ್ದಾನೆ. ಸೊ ಇದರಲ್ಲೂ ಸಹ ನೀವೇನ್ ಮಾಡಬೇಕು, ಇದರಲ್ಲೂ ಸಹ ನೀವು ಫಸ್ಟ್ ಮೂರನೇ ದಶಾಂಶ ಸ್ಥಾನ ಕೇಳಿರೋದ್ರಿಂದ ಮೂರನೇ ದಶಾಂಶ ಸ್ಥಾನ ಯಾವ್ದಿದೆಯೋ ಅದನ್ನ ಅರ್ಥ ಮಾಡ್ಕೋಬೇಕು. 1, 2, 3 ಇದು ಮೂರನೇ ದಶಾಂಶ ಸ್ಥಾನ ಆಗಿರೋದ್ರಿಂದ ಇದರ ಪಕ್ಕದಲ್ಲಿರ್ತಕ್ಕಂತಹ ಸಂಖ್ಯೆ, ಇದರ ಪಕ್ಕದಲ್ಲಿರ್ತಕ್ಕಂಥ ಸಂಖ್ಯೆ 5 ಇದೆ, 5ಕ್ಕಿಂತ ಜಾಸ್ತಿ ಇದ್ರೆ ದಟ್ ಈಸ್ ಆಲ್ಸೋ ಈಕ್ವಲ್ ಟು ನೆಕ್ಸ್ಟ್ ನಿಯರೆಸ್ಟ್ ನಂಬರ್, ದಟ್ ಈಸ್ 18.297 is the right answer. Can you understand? Yes.